ವಿದ್ಯಾರ್ಥಿಗಳಿಗೆ ಗಣಿತ ಮಾಡಿರಿ, ಇದನ್ನು ಚೆನ್ನಾಗಿ ಮಾಡಿರಿ, ಟೈಮ್ ಕೊಟ್ಟದ ಸರಿಯಾಗಿ ಮಾಡಿರಿ. ನೋಡಿರಿ, ಇದನ್ನು ಎರಡು ರೀತಿ ಒಳಗೆ ಗಣಿತ ತಿಳಿಸ್ಬೋದು. ಇದು ಎರಡು ರೀತಿ ಒಳಗೆ ಮಾಡ್ಬೋದು ನೀವು ಗಣಿತದ. ಒಂದು ಹಾನಿ ತಕೊಂಡು ಮಾಡ್ಬೋದು, ಒಂದು ಡೈರೆಕ್ಟ್ ಮಾರಾಟದಲ್ಲಿ ತಕೊಂಡು ಮಾಡ್ಬೋದು. ಎರಡೂ ರೀತಿ ಕಲಿಸ್ತದ, ಎರಡು ಮಾದರಿ ಹಾಕ್ಯದ. ಚೆನ್ನಾಗಿ ನೋಡಿ ಮಾಡಿರಿ, ಟೈಮ್ ಕೊಟ್ಟದ. ಮಾರಾಟದ ಬೆಲೆ ಕಂಡು ಹಿಡಿದು ಈಗ ಕರೆಕ್ಟಾಗಿ ನೋಡ್ರಿ, ಚೆಂದಾಗಿ ಬಿಡಿಸ್ರಿ. ಹಾಂ ನೋಡ್ರಿ, ಒಂದು ಹಸುವಿನ ಕೊಂಡೆ ಬೆಲೆ ಎಷ್ಟದ? 4,000 ಅದ. ಮಾಡೋದಾಗ್ಯದಲ್ಲ, ತಿಳಿಸ್ತದ ನೋಡ್ರಿ. ಕೊಂಡೆ ಬೆಲೆ ಬರೋಬ್ಬರಿ ಇದು ರೀತಿ ಪ್ರಕಾರ. ಕೊಂಡೆ ಬೆಲೆ ಬರೋಬ್ಬರಿ 4,000 ರೂಪಾಯಿ. ಹಾನಿ ಬರೋಬ್ಬರಿ 22%. ಈಗ ನಾವು ಏನು ಕಂಡು ಹಿಡಿಬೇಕು? ಮಾರಾಟದ ಬೆಲೆ ಕಂಡು ಹಿಡಿಬೇಕಾಗಿದೆ. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಈಗ 100 ಕೊಂಡೆ ಬೆಲೆ ಇದ್ದಾಗ 22 ಹಾನಿ ತಕ್ಕೋಬೇಕೀಗ ನೀವು. 100 ಕೊಂಡೆ ಬೆಲೆ ಇದ್ದಾಗ ಕೊಂಡೆ ಬೆಲೆಗೆ 22 ಹಾನಿ. 4,000 ರೂಪಾಯಿಗೆ ಹಾನಿ ಎಷ್ಟು? ಮೊದಲು ಹಾನಿ ತಕ್ಕೋರಿ, ತಾನೇ ಬರ್ತಾವ. 4,000 ಗುಂಡ್ಲೆ 22 ಸರ್ವಾಸವಾಗಲೇ 100. ಈಗ ಹಾನಿ ತಕ್ಕೊಂಡಾಗ ನೋಡ್ರಿ, ಇವೆರಡು 0 ಅದು, ಇವೆರಡು 0 ಅದು. ಈ ಪೂಜೆ ಹೊರಗಿಡ್ರಿ. ಆಮೇಲೆ 4 2 8, 4 2 8, 888 ಏನಾಯ್ತು? ಹಾನಿ ಆಯ್ತು. ಹಾನಿ ಆಯ್ತು. ಇನ್ನು ಹಾನಿ ಆದಾಗ ನಾವು ಮಾರಾಟದ ಬೆಲೆ ಹೆಂಗೆ ಕಂಡು ಹಿಡಿಬೇಕು ಅದನ್ನು ನೀವು ತಿಳ್ಕೋಬೇಕು. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಮೈನಸ್ ಹಾನಿ. ಕೊಂಡ ಬೆಲೆ ಎಷ್ಟದ? 4,000 ಮೈನಸ್ ಹಾನಿ 880 ಅದ. ಬರೋಬ್ಬರಿ ಪೂಜೆ 10 8 ಆದ್ರೆ 2, ಕೈಲ ಬಂತು 1, 10 9 ಆದ್ರೆ 1, 3,120. 3,120 ರೂಪಾಯಿ ಏನಾಯ್ತು? ಮಾರಾಟದ ಬೆಲೆ ಆಯ್ತು. ಬರೋಬ್ಬರಿ ಉತ್ತರ ಬರೋಬ್ಬರಿ 3,120. ಉತ್ತರ ಸಂಖ್ಯೆ ಎ. ನೋಡ್ರಿ, ಹಿಂಗೂ ಕಂಡು ಹಿಡಿಬಹುದು. ಮೊದಲು ಹಾನಿ ತಕ್ಕೋಬೇಕು, ಆಮೇಲೆ ಮಾರಾಟದ ಬೆಲೆ ಬರೋಬ್ಬರಿ ಏನು? ಕೊಂಡ ಬೆಲೆ ಮೈನಸ್ ಹಾನಿ. ಕೊಂಡ ಬೆಲೆ 4,000, ಹಾನಿ 880 ಬರೋಬ್ಬರಿ 3,120 ಏನಾಯ್ತು? ಮಾರಾಟದ ಬೆಲೆ ಆಯ್ತು. ಉತ್ತರ ಸಂಖ್ಯೆ ಎ. ಇದು ಹಾನಿ ತಕ್ಕೊಂಡ ಮಾರಾಟದ ಬೆಲೆ ಕಂಡು ಹಿಡಿಯುವಂತ ಲೆಕ್ಕ. ಅದನ್ನ ಡೈರೆಕ್ಟ್ ಆಗಿ ನೀವು ಮಾರಾಟದ ಬೆಲೆ ಕಂಡು ಹಿಡಿಬಹುದು. ನೋಡ್ರಿ, ತಿಳಿಸ್ತಾನು. ವಿಡಿಯೋ ಆನ್ ಮಾಡ್ರಿ, ನೋಡ್ರಿ, ಚೆನ್ನಾಗಿ ನೋಡ್ರಿ. ಕೊಂಡ ಬೆಲೆ ಬರೋಬ್ಬರಿ 1,200 ರೂಪಾಯಿ. ಹಾನಿ ಬರೋಬ್ಬರಿ 10%. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಶೇಕಡಾ ಮಾರಾಟದ ಬೆಲೆ ಬರೋಬ್ಬರಿ 100 ಏನು? ಕೊಂಡ ಬೆಲೆ ಆ 100 10 ಕಳೀರಿ. 100 ಮೈನಸ್ 10 ಬರೋಬ್ಬರಿ ಏನಾಯ್ತು? 90 ರೂಪಾಯಿ ಏನಾಯ್ತು? ಶೇಕಡಾ ಮಾರಾಟದ ಬೆಲೆ ಆಯ್ತು. ಆಮೇಲೆ 100 ಕೊಂಡ ಬೆಲೆ ಇದ್ದಾಗ
100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆಗೆ 90 ಮಾರಾಟದ ಬೆಲೆ ಡೈರೆಕ್ಟ್ ಅಂತಾರೆ ಇದಕ್ಕೆ. ಇದು ಒಮ್ಮೆ ಮಾರಾಟದ ಬೆಲೆ ಬಂದ್ಬಿಡ್ತೀವಿ. 1200 ಕೊಂಡ ಬೆಲೆ ಇದ್ದಾಗ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 1200 ಗುಂಡ್ಲೆ 90 ಸರ್ವಾಸ್ ಬಾಗಿಲೆ 100. ಇವೆರಡು ಸೊನ್ನೆ ಅದು, ಇವೆರಡು ಸೊನ್ನೆ. 12 ಒಂಬತ್ತಲೆ 108, ಮುಂದೊಂದು ಸೊನ್ನೆ. 1080 ಎಲ್ಲಿ ನೋಡಿ ಬರೋಬ್ಬರಿ 1080 ಮಾರಾಟದ ಬೆಲೆ, ಡೈರೆಕ್ಟ್ ಮಾರಾಟದ ಬೆಲೆ ಅಂತಾರೆ ಇದಕ್ಕೆ. ಉತ್ತರ ಸಂಖ್ಯೆ ಬಿ. ಈಗ ಈ ಗಣಿತಕ್ಕೆ ಏನು ವ್ಯತ್ಯಾಸ ಅದ ಅಂತಂದ್ರೆ, ಇದನ್ನ ಹಾನಿ ತಕೊಂಡು ಮಾರಾಟದ ಬೆಲೆ ಕಂಡುಹಿಡಿದ್ರೆ, ಈಗ ಡೈರೆಕ್ಟ್ ಆಗಿ ನಾವು ಮಾರಾಟದ ಬೆಲೆ ಹೆಂಗೆ ಕಂಡುಹಿಡಿಬೇಕಂದ್ರೆ, ಕೊಂಡ ಬೆಲೆ 1200, ಹಾನಿ ಬರೋಬ್ಬರಿ 10, ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಶೇಕಡ ಮಾರಾಟದ ಬೆಲೆ, ಕೊಂಡ ಬೆಲೆ 100 ಅದ, ಹಾನಿ 10 ಅದ, ಅಂದ್ರೆ 100 10 ಕಳೆರಿ 90 ಮಾರಾಟದ ಬೆಲೆ ಯಾವುದು? ಶೇಕಡ ಮಾರಾಟದ ಬೆಲೆ. 100 ಕೊಂಡ ಬೆಲೆಗೆ 90 ಮಾರಾಟದ ಬೆಲೆ, 1200 ಕೊಂಡ ಬೆಲೆಗೆ ಮಾರಾಟದ ಬೆಲೆ ಎಷ್ಟು ಅಂದಾಗ 100 ತೆಗೆದು 1085. ಹಿಂಗೂ ಮಾಡಬಹುದು, ಲೆಕ್ಕ ನೀವು ಹಿಂಗೂ ಮಾಡಬಹುದು. ಇದು ಒಟ್ಟ ಹಾನಿಯನ್ನ ತಕೊಂಡು ಮಾಡೋದು, ಇದು ಡೈರೆಕ್ಟ್ ಮಾರಾಟದ ಬೆಲೆ ಶೇಕಡ ಮಾರಾಟದ ಬೆಲೆ ತೆಗೆದು ಮಾಡೋದು. ಎರಡೂ ರೀತಿ ಗಣಿತಗಳನ್ನು ನಿಮಗೆ ತಿಳಿಸೋದೀಗ. ಈಗ ಶೇಕಡ ಲೆಕ್ಕಗಳು ನಿಮ್ಗೆ ಒಂದೊಂದು ಎರಡೆರಡು ಮಾದರಿ ಕೊಟ್ಟಿರ್ತದ. ಇವುಗಳನ್ನು ರಿವಿಷನ್ ಮಾಡ್ರಿ, ನವೋದಯಕ್ಕೆ ಬೀಳ್ತಾವ. ಡೆಫಿನೆಟ್ಲಿ ನವೋದಯಕ್ಕೆ ಬೀಳತಕ್ಕಂಥ ಗಣಿತಗಳು. ಇವುಗಳನ್ನು ಹೆಂಗೆ ತಿಳಿಸಿದ್ರು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಂಡು.